ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಕೇಜ್ರಿವಾಲ್ ಹೆಸರು ಜೋರು ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅವ್ರ ಮೇಲೆ ಈಗ ಏನು ಈ ಒಂದು ಸಾರಾಯಿ ಕೇಸಿತ್ತು, ಕೈನ ಕೋರ್ಟ್ನಲ್ಲಿ ಬಿದ್ದು ಹೋಗಿಬಿಟ್ಟಿತ್ತು. ಅದು ಈಗ ಹೈಕೋರ್ಟಿಗೆ ಬಂದದ. ಹೈಕೋರ್ಟ್ನಲ್ಲೇ ಅದು ವಿಶೇಷವಾಗಿ ನ್ಯಾಯಮೂರ್ತಿ ಸುವರ್ಣಕಾಂತ್ ಅವರ ಬೆಂಚಿಗೆ ಬಂದದ. ಸುವರ್ಣಕಾಂತ್ ಅವ್ರ ಬೆಂಚಿಗೆ ಬಂದಿದ್ದಕ್ಕಾಗಿ ಇವತ್ತು ಕೇಜ್ರಿವಾಲ್ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಬೇಡ, ಯಾಕೆ ಬೇಡ, ಇಲ್ಲ ಅವರು ಹಿತಾಸಕ್ತಿ ಐತೆ ಅವರಲ್ಲೇ, ನ್ಯಾಯ ಪರ್ಫೆಕ್ಟ್ ಸಿಗೋದಿಲ್ಲ, ನನಗೆ ಅನ್ಯಾಯ ಆಗ್ತದೆ ನನಗೆ ಅಂತ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವರು ಮೂಲತಃ RSS ಸಂಘಟನೆಯ ಜೊತೆ ಗುರುತಿಸಿಕೊಂಡಿದ್ದಾರೆ. ಒಬ್ಬ ನ್ಯಾಯಮೂರ್ತಿ ಈ ಒಂದು ವೇಳೆ ಹಿತಾಸಕ್ತಿಗೆ ಒಳಗಾಗ್ತಾ ಇದ್ರೆ ಅವರಲ್ಲಿ ಸರಿದು ಹೋಗ್ಬೇಕಾಗ್ತದೆ. ಅವರು ಈಗಾಗಲೇ RSS ಸಂಘಟನೆ ಜೊತೆಗೆ ಗುರುತಿಸಿಕೊಂಡು ಅಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಅವರ ಮಕ್ಕಳು ಈಗಾಗಲೇ ಈ ಹೈಕೋರ್ಟ್ ವಕೀಲರಾಗಿರುವುದರಿಂದಾಗಿ ಸಾಕಷ್ಟು ಕೇಸುಗಳನ್ನು ವಿಶೇಷವಾಗಿ ತುಷಾರ್ ಮೆಹ್ತಾ ಅವ್ರ ಮೂಲಕ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ನನ್ನ ನ್ಯಾಯಕ್ಕೆ ನಾನು BJP ವಿರೋಧವಾಗಿ ಹೋರಾಟ ಮಾಡೋದ್ರಿಂದಾಗಿ ನನ್ನ ವಿರುದ್ಧವಾಗಿ ಇವ್ರು ಕೇಸ್ ಮಾಡೋ ಸಾಧ್ಯತೆ, ಡಿಸಿಷನ್ ಕೊಡೋ ಸಾಧ್ಯತೆ, ಅದಕ್ಕಾಗಿ ಅವ್ರು ಬೇಡ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ದೊಡ್ಡ ಚರ್ಚೆ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲೇ. ಆದರೆ ನ್ಯಾಯಮೂರ್ತಿ ಸುವರ್ಣಕಾಂತ್ ಅವರು ಅದು ಹಿಂಸರಿತಾ ಇಲ್ಲ. ನಿಜವಾಗಿ ಅವ್ರು ಹಿಂಸರಿಬೇಕಾಗಿತ್ತು. ಸ್ವಲ್ಪ ಆರೋಪ ಬಂದ ತಾನೇ ತಿಳ್ಕೊಂಡು, ಯಾಕೆ ಒಬ್ಬ ನ್ಯಾಯಮೂರ್ತಿಯವರು ಒಳ್ಳೆಯ ಕೆಲಸ ಮಾಡಿದವ್ರದ್ದು ಅವ್ರ ರಿಸಲ್ಟ್ ಇದ್ದಾವೆ, ಅವ್ರ ಬಗ್ಗೆ ರಿಪೋರ್ಟ್ಸ್ ಇದ್ದಾವೆ. ಇಂಥ ಪ್ರಸಂಗದಲ್ಲೇ ಒಬ್ಬ ಅಲ್ಲಿಯ ಕ್ಲೈಂಟ್ ಅಥವಾ ಒಬ್ಬ ಅನ್ಯಾಯ ಆಗ್ತದಪ್ಪ, ನನಗೆ ಇವರಿಂದ ನ್ಯಾಯ ಸಿಗಲಿಕ್ಕಿಲ್ಲ ಅಂತ ಭರವಸೆ ಇದ್ದಾಗ ತಾವಾಗಿ ಸ್ವಲ್ಪ ಬಿಡಬೇಕಾಗಿತ್ತು. ಇದು ಈ ರೀತಿಯ ರದ್ದು ನಿಂತೀವಿ ನಾವು, ಗದ್ದು ಅಂತೀವಿ, ಅದು ಮಾಡಬಾರ್ದಾಗಿತ್ತು. ನಮ್ಮ ಒಬ್ಬ ಸಾಮಾನ್ಯ ರಾಜಕಾರಣಿಯಂಗೆ ನಮ್ಮ ಸುವರ್ಣಕಾಂತ್